ಕರುಳಿನ ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕಿಂತ ಮೊದಲಿನಿಂದನೂ ಕೂಡ ಈ ರೀತಿಯ ಸಮಸ್ಯೆಗಳು ಇದ್ದೇ ಇದೆ. ನೀವು ಇದ್ರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಜನರಿಗಿರುವಂಥ ಆ ಕರುಳಿನ ಸಮಸ್ಯೆಯ ಬಗೆಗಿನ ಆತಂಕವನ್ನು ದೂರ ಮಾಡ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯಿತು? ಮೊದಲೇನು ಹೇಳಕ್ಕೆ ಬಯಸ್ತೀರಿ ಸರ್? ಈ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ರಿಪಬ್ಲಿಕ್ ಟಿವಿ. ನಮಸ್ಕಾರ. ನಾನು ಐ ರೆಪ್ರೆಸೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಸಂಸ್ಥೆ. ಅದು ಭಾರತದಲ್ಲಿಯೇ ಪ್ರಪ್ರಥಮ ಕಂಪ್ಲೀಟ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆ ಸರ್ಕಾರಿ ವ್ಯವಸ್ಥೆಯಲ್ಲಿ. ಈ ಶುರು ಮಾಡಲಿಕ್ಕಿಂತ ಮೊದಲು ನಾನು ನನ್ನ ದಾನಿಗಳಿಗೆ, ಸ್ನೇಹಿತರಿಗೆ, ಮತ್ತು ಐ ಹ್ಯಾವ್ ಎ ಬ್ಯೂಟಿಫುಲ್ ಟೀಮ್ ಆಫ್ ಡಾಕ್ಟರ್ಸ್, ನರ್ಸಸ್, ವಾಟ್ ಎವರ್, ಎಲ್ಲದು ಒಂದು ಹೊಸ ಯುವಚೇತನದ ಒಂದು ಟೀಮ್ ಇದೆ. ಅವ್ರಿಗೆಲ್ಲ ಧನ್ಯವಾದ, ನಿಮ್ಮ ಮೂಲಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದಿನ ಬೆಳಗ್ಗೆ ಎಷ್ಟೊಂದು ಕೆಲಸ ಮಾಡುವಾಗ ಬೈತಾ ಇರ್ತೀವಿ, ಇಲ್ಲಾಂದರೆ ಏನೋ ಒಂದು ಕರೆಕ್ಷನ್ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಈ ಯಶಸ್ಸು ಇಡೀ ಟೀಮಿಗೆ ಸಲ್ಲುತ್ತೆ, ಒಂದು ವ್ಯಕ್ತಿ ಮಾಡೋಂಥದ್ದಲ್ಲ, ಇಷ್ಟು ಜನಕ್ಕೆ ಸಲ್ಲುತ್ತೆ. ದಿನ ಬೆಳಗ್ಗೆ ಇದ್ದರೆ ನಮಗೆಲ್ಲೋ ಒಂದು ಕಡೆ ಥ್ಯಾಂಕ್ಸ್ ಹೇಳೋಕ್ಕೆ ಅದಾಗಲ್ಲ. ಮುಂದುವರೆದೇನಾಗುತ್ತೆ, ಇದೇನಾಗಿದೆ, 32 ಕೋಟಿ ನಮ್ಮ ಸ್ನೇಹಿತರು ದಾನ ಕೊಟ್ಟಿದ್ದಾರೆ, 16 ಕೋಟಿ ಸರ್ಕಾರದಿಂದ ಬಂದಿದೆ. ಸುಮಾರು 2.5 ಲಕ್ಷ, 4 ವರ್ಷ ಆಯಿತು ಸಂಸ್ಥೆ ಬಂದು. ಸುಮಾರು 2.5 ಲಕ್ಷ ಜನ ಫುಟ್ಫಾಲ್ಸ್ ಅಂತ ಹೇಳ್ತೀವಿ, ಅಂದರೆ ಫಾಲೋ ಪೇಷಂಟ್ ಇರ್ಬೋದು, ಫ್ರೆಶ್ ಪೇಷಂಟ್ಸ್ ಇರ್ಬೋದು, ಹಾಗಾಗಿದೆ. ಸುಮಾರು ಒಂದು 30,000ಕ್ಕೂ ಅಧಿಕ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಮಾಡಿದ್ದೀವಿ. 5,500ಕ್ಕೂ ಜಾಸ್ತಿ ಸರ್ಜರೀಸ್ ಮಾಡಿದ್ದೀವಿ. ಇನ್ನೊಂದು ಏನಾಗಿದೆ ಅಂದರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೇ ಒಂದೇ ಪ್ರಪ್ರಥಮ ಆಸ್ಪತ್ರೆ, ಪ್ರಾಬಬ್ಲಿ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್. ನಾವು ರೋಗಿಗಳ ಅಟೆಂಡರ್ಸ್ನ ಒಳಗೆ ಬಿಡೋಲ್ಲ, ನಾವೇ ನೋಡ್ಕೊಳ್ತೀವಿ. ದೇ ವಿಲ್ ಬಿ ವಿಸಿಟಿಂಗ್ ಟೈಮ್. ಸುಮಾರು 2.5 ಲಕ್ಷ ಜನ ಬಂದರೆ ಕೂಡ ಎಲ್ಲೂ ಕೂಡ ನಮ್ಮನ್ನ ಯಾರೂ ಮಾತಾಡಿಸಿಲ್ಲ, ನಮಗೆ ತಿಳುವಳಿಕೆ ಕೊಟ್ಟಿಲ್ಲ, ಈ ಥರದ್ದೆಲ್ಲ ಕಂಪ್ಲೇಂಟ್ಸೇ ಬಂದಿಲ್ಲ. ಟಚ್ ವುಡ್ ಸೋಫಾರ್. ಗೂಗಲ್ ರಿವ್ಯೂಸ್ ಇದೆ, ಇದೆಲ್ಲ ಇಟ್ಟಿದ್ದೀವಿ ಸರ್ಕಾರಿ ಆಸ್ಪತ್ರೆಯಾಗಿ. ಯಾಕೆ ಹಿಂಗಾಗಿದೆ ಅಂದರೆ, ಪ್ರತಿ ದಿವಸ ರೋಗಿಗಳಿಂದ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ ನಾವು. ಅಟೆಂಡ್ರು ಬರುವಾಗ ಅವ್ರ ಕೈಲೂ ಸೈನ್ ಹಾಕಿಸಿ, ಅವರಿಬ್ಬರಿಗೆ ದಿನ ಬೆಳಗ್ಗೆ ಸಾಯಂಕಾಲ ಕರೆದು ಏನು ಕಾಯಿಲೆ, ಏನು ಟ್ರೀಟ್ಮೆಂಟ್ ಆಯಿತು, ಮುಂದೆ ಏನು, ಇನ್ಶೂರೆನ್ಸ್ ಏನು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನು, ನಿಮ್ಗೆ ಎಲ್ಲಿ ಸಹಾಯ ಸಿಗುತ್ತೆ, ಎಲ್ಲ ದಿನಕ್ಕೆ 2 ಸರಿ ನಾವು ಮಾಡ್ತೀವಿ. ಈ ಥರ ಒಂದು ಕಮ್ಯುನಿಕೇಷನ್ ಅಂತಲೂ ಇದೆ. ನರ್ಸಸ್ಸಲ್ಲಿ ಕೂಡ ಯಾರು ಅಡ್ಡ ಬರ್ದಿರೋದ್ರಿಂದ ಒಳ್ಳೆ ಎಂಪತಿ, ಒಳ್ಳೆ ಡಿಸಿಪ್ಲಿನ್ ಇದೆ, ಆಮೇಲೆ ಕ್ವೈಟ್ನೆಸ್ ಇದೆ. ಸೊ ಹಾಗಾಗಿ ಎಲ್ಲೋ ಆಮೇಲಿಂದ ಬೇರೆ ಸರ್ಕಾರಿ ಆಸ್ಪತ್ರೆ ಥರ ಆ ಡಿಪಾರ್ಟ್ಮೆಂಟಿಗೆ ಕಾರ್ಡ್ ಹಿಡಿದು ಅಲ್ಲಿ ಹೋಗಿ ಇದ್ಯಾವುದೂ ಇಲ್ಲ. ಸೊ ಒಂದು ರೋಗಿ ಗ್ಯಾಸ್ಟ್ರೋಂಟ್ರಾಲಜಿ ಆಸ್ಪತ್ರೆ ಆದರೂ ಕೂಡ ಒಂದು ಕಾರ್ಡ್ ಮಾಡಿಸಿ ಬೆಡ್ಡಲ್ಲಿ ಮಲಗಿದರೆ ಹಾರ್ಟ್ ಸ್ಪೆಷಲಿಸ್ಟು ಬೆಡ್ಗೆ ಬರ್ತಾರೆ, ಡಯಾಬಿಟಿಸ್ ಸ್ಪೆಷಲಿಸ್ಟು ಬೆಡ್ಗೆ ಬರ್ತಾರೆ, ಲಂಗ್ ಸ್ಪೆಷಲಿಸ್ಟು ಬೆಡ್ಗೆ ಬರ್ತಾರೆ, ಎಲ್ಲ ಅಲ್ಲೇ ಆಗ್ತದೆ. ಸೊ ಮತ್ತು ಆಸ್ಪತ್ರೆಯಿಂದ ಆಚೆ ಹೋಗಿ ತಿರುಗಾಡೋ ಪ್ರಯತ್ನ ಇಲ್ಲ, ವ್ಯವಸ್ಥೆ ಇಲ್ಲ. ಹಾಗೆ ಊಟ ಕೂಡ ದೈವತ್ವ ಇರಬೇಕಂತ ನಾವು ಇಸ್ಕಾನಿಂದ ಊಟ ಕೊಡಿಸ್ತೀವಿ. ಅದು ಕೂಡ ವಿ ಪೇ ದೆಮ್, ಇಟ್ಸ್ ನಾಟ್ ಚಾರಿಟಬಲ್, ಬಟ್ ಎಲ್ಲೋ ಒಂದು ಕಡೆ ದಟ್ ಸ್ಪಿರಿಚುವಲ್ ಆ್ಯಂಗಲ್. ಬೆಳಗ್ಗೆ 4 ಗಂಟೆ, ಸಾಯಂಕಾಲ 4 ಗಂಟೆ ಮ್ಯೂಸಿಕ್ ಹಾಕಿರ್ತೀವಿ. 6 to 10 ಇದಾವೆ. 5 ಸ್ಟಾರ್ ಹೋಟ್ಲಿಗೆ ಹೋದರೆ ಹೆಂಗೆ ಸಾಫ್ಟ್ ಮ್ಯೂಸಿಕ್ ಬರುತ್ತೆ, ಬಿಕಾಸ್ ಪೇಷಂಟ್ ವಿಲ್ ಬಿ ಅಲೋನ್. ಕರೆಕ್ಟ್. ನಾವೆಲ್ಲೋ ಒಂದು ಕಡೆ ಅವರ ಅಟೆಂಡರ್ಸ್ ಬಿಟ್ಟಾಗ್ಲೇ ಅಟೆಂಡರ್ಸ್ ಬಿಟ್ಟಾಗ್ಲೇ ಪದೇ ಅವ್ರ ಕಾಯಿಲೆದ ಬಗ್ಗೆ ಜ್ಞಾಪಿಸ್ತಾ ಇರ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ವಿ ರಿಯಲೈಸ್ಡ್ ಆಲ್ ಆಫ್ ದೆಮ್ ಆರ್ ಹ್ಯಾಪಿ. ಎಲ್ಲ ಖುಷಿಯಾಗಿರ್ತಾರೆ. ನೀವು ವಾರ್ಡಿಗೆ ಹೋಗುವಾಗ ಮಧ್ಯಾಹ್ನ ಆಗ್ಬೋದು, ಬೆಳಗ್ಗೆ ಆಗ್ಬೋದು, ಆ ಥರ ಒಂದು ವ್ಯವಸ್ಥೆ. ಇಷ್ಟೆಲ್ಲ ಮಾಡಿ ಕೂಡ ನಮ್ಮ ದಾನಿಗಳ ಶ್ರಮ ಇದಕ್ಕೆ ದಾನ ಮಾಡಿರೋದ್ರಿಂದ ನಾವು ಪ್ರಾಫಿಟಲ್ಲಿದ್ದೀವಿ. ಈಗ ರೋಬೋಟ್ ತಂತ್ರಜ್ಞಾನ ಕೂಡ ಬರ್ತಾ ಇದೆ ಶಾರ್ಟ್ಲಿ. ಸೊ ನಡೀತಾ ಇದೆ ಇದೊಂದು ಒಳ್ಳೆ ವ್ಯವಸ್ಥೆ. ಆಮೇಲೆ ಏನಾಗುತ್ತೆ, ಗ್ಯಾಸ್ಟ್ರೋಎಂಟ್ರಾಲಜಿ, ಈಗ ಹಾರ್ಟ್ ತಗೊಂಡ್ರೆ ನೀವು ಹಾರ್ಟ್ ಒಂದೇ, ಲಂಗ್ಸ್ ತಗೊಂಡ್ರೆ ಲಂಗ್ಸ್ ಒಂದೇ, ಕಿಡ್ನಿ ತಗೊಂಡ್ರೆ ಕಿಡ್ನಿ ಒಂದೇ. ಹಾರ್ಟ್ ಈಗ ಗ್ಯಾಸ್ಟ್ರೋಎಂಟ್ರಾಲಜಿ ಅಂದರೆ ಏನಾಗುತ್ತೆ, ಅನ್ನನಾಳ ಇರುತ್ತೆ, ಹೊಟ್ಟೆ ಇರುತ್ತೆ, ಚಿಕ್ಕ ಕರಳಿರುತ್ತೆ, ದೊಡ್ಡ ಕರಳಿದೆ, ಲಿವರ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಗಾಲ್ ಬ್ಲ್ಯಾಡ್ರ್ ಇದೆ, ಮತ್ತು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ ಅದಿದೆ, ಮೇಜರ್ ಲ್ಯಾಪ್ರೋಸ್ಕೋಪಿ ನಮಗೆ ಬರುತ್ತೆ. ಆಮೇಲಿಂದ ಹೆಚ್ಚಿನ ರೋಬೋಟಿಕ್ಸ್, ಹೃದಯ ಅಂದ್ಬಿಟ್ಟು ಉಳಿದಿದೆ ಎಲ್ಲ ಮೋಸ್ಟ್ ಆಫ್ ಇಟ್ ಇಸ್ ಗ್ಯಾಸ್ಟ್ರೋಎಂಟ್ರಾಲಜಿ. ಒಂದು ವೈದ್ಯರು ಕಡಿಮೆ ಈ ವಿಭಾಗದಲ್ಲಿ, 2ನೇ ವಿಚಾರ. 3ನೇದು ಏನಾಗುತ್ತೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೆಷಾಲಿಟಿ ಇದು ಗ್ಯಾಸ್ಟ್ರೋಎಂಟ್ರಾಲಜಿ. ಈಗ ಹಾರ್ಟ್ ಏನೇ ಮೇಜರ್ ಆದ್ರೂ ಒಂದು 10-15 ಲಕ್ಷದಲ್ಲಿ ಮುಗಿದೋಗುತ್ತೆ. ಕಿಡ್ನಿ ಏನೇ ಜಾಸ್ತಿ ಖರ್ಚು ಅಂದ್ರೂ ಒಂದು 10-15 ಲಕ್ಷದಲ್ಲಿ ಮುಗಿದೋಗುತ್ತೆ. ವೆರಸ್ ಗ್ಯಾಸ್ಟ್ರೋಎಂಟ್ರಾಲಜಿಲಿ ಮೋಸ್ಟ್ ಆಫ್ ದ ಕ್ಯಾನ್ಸರ್ ಆಪ್ರೇಷನ್, ಪ್ಯಾಂಕ್ರೆಡೈಟಿಸ್ ಎಲ್ಲ ಬಂದರೆ ಸುಮಾರು 20-30 ಎಷ್ಟು ಬೇಕಾದರೂ ಖರ್ಚಾಗ್ಬೋದು. ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಈಗ ನಮ್ಮ ಸಂಸ್ಥೆಯಲ್ಲಿ ನಾವು BPL ಕಾರ್ಡ್ದಾರರಿಗೆ ಅಥವಾ ಕೆಲವೊಂದು ವರ್ಗದ ಪೇಷಂಟ್ಸಿಗೆ ಮತ್ತು ಕೆಲವೊಂದು ಗೌರ್ಮೆಂಟ್ ಇನ್ಶೂರೆನ್ಸ್ ಇರೋ ಪೇಷಂಟ್ಸಿಗೆಲ್ಲ ಉಚಿತವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತದೆ. ಯಾವುದು 35-40 ಲಕ್ಷ ಪ್ರೈವೇಟಲ್ಲಿ ಆಗ್ತದೆ, ಉಚಿತವಾಗಿ ಆಗ್ತಾಯಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇಷ್ಟು ವರ್ಷ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ಈಗ 4 ವರ್ಷ ಸಂಸ್ಥೆ ನಡೆಸಿದ ಮೇಲೆ ಗೊತ್ತಾಗ್ತಾ ಇದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ 25 ಜನ ಕಾಯ್ತಾ ಇದ್ದರೆ ಒಬ್ರಿಗಷ್ಟೇ ಆರ್ಗನ್ ಸಿಗೋದು. ಅಷ್ಟು ಸ್ಕೇರ್ಸಿಟಿ ಇದೆ ನಮ್ಮಲ್ಲಿ ಆರ್ಗನ್ಸ್.
ಇನ್ನು 24 ಜನ ಎಲ್ಲೋ ಒಂದು ಕಡೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಕೂಡಲೇ ಅವರು ಒಂದು 10 ಸರಿ ಐ ಸಿ ಯುಗೆ ಹೋಗ್ತಾರೆ. ಪ್ರತಿ ಸರಿ 5 ಲಕ್ಷ ಅಂದ್ರೂ ಒಂದು 50-60 ಲಕ್ಷ ಖರ್ಚಾಗ್ತದೆ. ಅವ್ರಿಗೊಂದು ಆಸೆ ಬದುಕ್ತಾರೆ ಅಂತ. ಟ್ರಾನ್ಸ್ಪ್ಲಾಂಟ್ ಮಾಡ್ದಲ್ಲೇ ಬದುಕಲ್ಲ ಸಾಮಾನ್ಯವಾಗಿ. ಸೊ ಹಾಗಾಗಿ ಅವರು ಇಡೀ ಸಂಸಾರನೇ ಹೆಚ್ಚು ಕಡಿಮೆ ಮುಗಿಸಿ ಆಮೇಲೆ ಅವರು ತೀರಿ ಹೋಗ್ತಾರೆ. ಈಗ ಬಿಕಾಸ್ ನಾವು ಈ ಐ ಸಿ ಯು ಹೈ ಆ್ಯಂಡ್ ಐ ಸಿ ಯು ಮಾಡಿರೋದ್ರಿಂದ, ವೆರಿ ಸಬ್ಸಿಡೈಸ್ ಐ ಸಿ ಯು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಸಂಸಾರಗಳನ್ನ ನಾವು ಕಾಪಾಡ್ತಾ ಇದ್ದೀವಿ ಅಂತ ಆ ಖುಷಿ ಬರ್ಲಿಕ್ಕೆ ಶುರು ಆಗಿದೆ ಈಗ. ಸರ್, ಇದು ಹೇಗೆ ಸಾಧ್ಯ ಆಯಿತು? ಯಾಕಂದರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋದು ಅಂತಂದರೆ ಇದು ಸಾಮಾನ್ಯವಾದಂಥ ವಿಷಯ ಅಲ್ವೇ ಅಲ್ಲ. ಇದನ್ನು ನೀವು ಹೇಗೆ ಸಾಧಿಸಬೇಕು ಅಂತ ಅಂದ್ಕೊಂಡ್ರಿ? ಹೇಗೆ ರೀಚ್ ಆದ್ರಿ ಅಂತ? ಇದು ಆ್ಯಕ್ಚುಲಿ ಯಾವುದೇ ಗುರಿ ಇಟ್ಟು ಬಂದದಲ್ಲ. ಒಂದು ಅರ್ಥ ಮಾಡ್ಕೊಬೇಕು, ಗೌರ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಎಂಟರ್ಪ್ರೈಸ್. ಸರ್ಕಾರ ದೊಡ್ಡ ಎಂಟರ್ಪ್ರೈಸ್ ಪ್ರಪಂಚದಲ್ಲಿ. ಏನೇ ಮನ್ಸು ಮಾಡಿದ್ರೂ ಈ ಥರದ್ದೆಲ್ಲ ಅಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾವ ಖಾಸಗಿ ವ್ಯವಸ್ಥೆ, ಯಾವ ಫಿಲಾಂಥ್ರಫಿ ವ್ಯವಸ್ಥೆ ಈ ಥರದಲ್ಲಿ ಆಗಲ್ಲ. ನಾವು ಸುಮಾರು ಒಂದು 20 ವರ್ಷದ ಹಿಂದೆ ಐ ಕೇಮ್ ನಾನು ಬೆಂಗಳೂರಿಗೆ ಬಂದಿದ್ದು ಮದುವೆ ಆಗಲಿಕ್ಕೆ. ಗುರಿ ಇಟ್ಟಲ್ಲ. ದೆನ್ ನಮ್ಮದು ಗುರುಗಳಿದ್ರು ಡಾಕ್ಟರ್ ಅಶೋಕ್ ಕುಮಾರ್ ಅಂತ. ಸರ್, ಮದುವೆ ಆಗೋ ಗುರಿ ಇಟ್ಕೊಂಡ್ ಬಂದ್ರ ಅಂತ? ಅಷ್ಟೇ, ಮದುವೆ ಆಗ್ಬೇಕಂತ ಗುರಿ ಇಟ್ಕೊಂಡು. ನಾನು ಬಾಂಬೆಲಿ ಐ ವಾಸ್ ವರ್ಕಿಂಗ್ ವಿತ್ ಎ ವೆರಿ ಬಿಗ್ ಡಾಕ್ಟರ್. ಇಂಡಿಯಾದಲ್ಲೇ ಒಂದು ದೊಡ್ಡ ಗ್ಯಾಸ್ಟ್ರೋಂಟ್ರಾಲಜಿ ಸ್ಪೆಷಲಿಸ್ಟ್ ಕೆಳಗೆ ಐ ವಾಸ್ ಇಸ್ ಕ್ಲೋಸ್ ಅಸಿಸ್ಟೆಂಟ್ ಆ್ಯಂಡ್ ವರ್ಕಿಂಗ್. ಅವಾಗೆಲ್ಲ ಖ್ಯಾತ ಸಿನಿಮಾ ತಾರೆಯರು ಎಲ್ಲರೂ ಯೂಸ್ ಟು ಬಿ ಟ್ರೀಟೆಡ್ ಇನ್ ಅವರ್ ಲೀಲಾವತಿ ಹಾಸ್ಪಿಟ್ಲು, ಏಷ್ಯನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತೆಲ್ಲ. ಐ ಯೂಸ್ ಟು ವರ್ಕ್ ವಿತ್ ಹಿಮ್. ದೆನ್ ನನಗೆ ಡಾಕ್ಟ್ರ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ ದಟ್ ವಾಸ್ ಎ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ಮಿ. ಈಗ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ವೆರಿ ಸ್ಟ್ರಾಂಗ್ ಸಪೋರ್ಟ್, ವೆರಿ ಮಿಡ್ಲ್ ಕ್ಲಾಸ್ ಪೇರೆಂಟ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಈ ಡಾಕ್ಟ್ರ್ ಆಗಿದೆಯಾ, ಸರ್ಜನ್ನೇ ಆಗಬೇಕು, ಸರಿ ಅಷ್ಟೇ, ಅಲ್ಲಿಗೆ ನಿಲ್ತು. ಡೆಲ್ಲಿಲಿ ಕೆಲಸ ಮಾಡ್ತಾಯಿದ್ದೆ ಏಮ್ಸಲ್ಲಿ. ಅವಾಗ ಅವ್ರು ಕೇಳಲಿಲ್ಲ ಎಲ್ಲಿ ಕೆಲಸ ಮಾಡ್ತಾಯಿದ್ಯಾ, ಡೆಲ್ಲಿಲಿದೆ ಅಷ್ಟೇ ಗೊತ್ತು. ದುಡ್ಡು ಬೇಕಾ, ಬಾಂಬೆಲಿ ಕೆಲಸ ಮಾಡ್ತಾಯಿದ್ಯಾ, ಯಾರ ಜೊತೆ ಮಾಡ್ತಾಯಿದ್ಯಾ, ಎಷ್ಟು ದೊಡ್ಡ ಕೆಲಸ ಮಾಡ್ತಾಯಿದ್ಯಾ, ಏನೂ ಗೊತ್ತಿಲ್ಲ. ಬಾಂಬೆಲಿದೆಯಾ ಅಷ್ಟು. ಮತ್ತು ಬೆಂಗಳೂರಿಗೆ ಬರೋಕೆ ಕೂಡ ಅಷ್ಟೇ, ನೀನು ಮದುವೆ ಆಗಬೇಕಪ್ಪ, ಎಷ್ಟು ದೊಡ್ಡ ಕೆಲಸ ಆದರೂ ಪರವಾಗಿಲ್ಲ ಬಾಂಬೆಲಿ, ನೀನು ಬೆಂಗಳೂರಿಗೆ ಬಂದು ಮದುವೆ ಆಗಬೇಕಪ್ಪ ಅಂತ ಬಲವಂತ ಮಾಡಿ ವಿಕೇಮ್. ದೊಡ್ಡ ಕೆಲಸ ಬಿಟ್ಟು ಬಂದು ಇಲ್ಲಿ ಐ ಗಾಟ್ ಎ ಗುಡ್ ನೈಸ್ ಗುರು. ಜೀವನದಲ್ಲಿ ಐ ಹ್ಯಾವ್ ಆಲ್ವೇಸ್ ಬಿನ್ ಬ್ಲೆಸ್ಡ್ ವಿತ್ ಗುಡ್ ಪೇರೆಂಟ್ಸ್ ಆ್ಯಂಡ್ ಆಲ್ ಗ್ರೇಟ್ ಟೀಚರ್ಸ್. ಡಾಕ್ಟರ್ ಸಿದ್ದೇಶ್ ಅಂತ ಫೇಮಸ್ ಸರ್ಜನ್ ಇನ್ ಮೈಸೂರು. ನಾನು ಪ್ರಪಂಚದಾದ್ಯಂತ ನೋಡಿದ್ದೀನಿ. ಆ್ಯಂಡ್ ವೆರಿ ಬಿಗ್ ಗುರು ಐ ಗಾಟ್ ಟು ಬಿಕಮ್ ಎ ಸರ್ಜನ್. ಅದಾದಮೇಲೆ ಜಗನ್ನಾಥ್ ಇನ್